ಶೀಘ್ರದಲ್ಲೇ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ. ಸಂಸದ ಅನಂತಕುಮಾರ ಹೆಗಡೆ ವಿರುದ್ಧ ಸಚಿವ ಕೆಎನ್ ರಾಜಣ್ಣ ಕಿಡಿ. ಮುಂಬರುವ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಗೆ ಶೀಘ್ರ ಮಾಡಲಾಗುವುದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುರಿತು ಏಕವಚನದಲ್ಲಿ ಮಾತನಾಡಿರುವ ಸಂಸದರಾದ ಅನಂತಕುಮಾರ ಹೆಗಡೆ ವಿರುದ್ಧ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಕಿಡಿಕಾರಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಅತಿ ಶೀಘ್ರದಲ್ಲಿಯೇ ಲೋಕಸಭೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಲಾಗುವುದು. ನಿನ್ನೆ ಸುರ್ಜೇವಾಲಾ ಅವರ ಮಗನ ಮದುವೆ ಇತ್ತು. ಅವರು ಕಳೆದ 2-3 ದಿನದಿಂದ ಮದುವೆಯಲ್ಲಿ ಬಿಸಿ ಇದ್ರು. ಇವತ್ತು ಅವರು ಬೆಂಗಳೂರಿಗೆ ಬರ್ತಾರೆ. ನಾಳೆ ರಾಜ್ಯಸಭಾ ಚುನಾವಣೆಗೆ ಎಲ್ಲ ಶಾಸಕರು ಮತದಾನ ಮಾಡಲು ಮನವರಿಕೆ ಮಾಡುತ್ತಾರೆ. ಇವರನ್ನೆಲ್ಲ ಒಟ್ಟಾಗಿ ಇಡೋದು, 3 ಜನಕ್ಕೂ ಮತಗಳನ್ನ ಹಂಚಿಕೆ ಮಾಡಬೇಕು. ಇವತ್ತು ಸಂಜೆ ಬಂದು ಆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು 27ರ ಚುನಾವಣೆ ಮಧ್ಯಾಹ್ನ ವೇಳೆಗೆ ಮುಗಿಯುತ್ತದೆ. ಚುನಾವಣೆ ಮುಗಿದ ನಂತರ ಲೋಕಸಭಾ ಚುನಾವಣೆ ಅಭ್ಯರ್ಥಿಗಳ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ಪಟ್ಟಿ ಬಿಡುಗಡೆ ಮಾಡುತ್ತಾರೆ ಎಂದರು. ಮಾಧ್ಯಮದವರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು, ಅನಂತಕುಮಾರ ಹೆಗಡೆ ಮನುಷ್ಯನೇ ಅಲ್ಲ, ಅವರು ಒಬ್ಬ ಸಚಿವರಾಗಿದ್ದವರು. ನಾವು ಸಂವಿಧಾನ ಬದಲಾಯಿಸುತ್ತೇವೆ, ಜನ ಅದಕ್ಕೆ ನಮಗೆ ಓಟು ಹಾಕಿರೋದು ಅಂತ ಹೇಳ್ತಾರಲ್ಲ, ಅವರ ತಲೆಯಲ್ಲಿ ಏನಾದ್ರೂ ಬುದ್ಧಿ ಇದೆಯಾ ಎಂದು ಅನಂತಕುಮಾರ ಹೆಗಡೆ ವಿರುದ್ಧ ಸಚಿವ ರಾಜಣ್ಣ ಕಿಡಿಕಾರಿದರು. ಇದೇ ವೇಳೆ ಶಾಸಕ ಶಿವಲಿಂಗೇಗೌಡ, ಮಾಜಿ ಸಚಿವ ಬಿ ಶಿವರಾಮ್, ಬನವಾಸಿ ರಂಗಸ್ವಾಮಿ, ಮಾಜಿ ವಿಧಾನ ಪರಿಷತ್ ಸದಸ್ಯ ಗೋಪಾಲಸ್ವಾಮಿ, ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ ಬಾಗೂರು, ಮಂಜೇಗೌಡ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಚಂದನ್, NKS TV4 ನ್ಯೂಸ್, ಹಾಸನ. ದೊಡ್ಡ ಸಮಾವೇಶ ಇತ್ತು, ಅಲ್ಲೂ ಕೂಡ ಹೋಗಿ ಸಮಾವೇಶ ಉದ್ಘಾಟನೆ ಮಾಡಿ ಭಾಷಣ ಚುರುಕಾಗಿ ಮಾಡಿ ಬಂದೆ. ನಾನು ಯಾವತ್ತು ಸಮಯಕ್ಕೆ ಸರಿಯಾಗಿ ಬರೋನು, ಯಾವತ್ತು ಲೇಟಾಗಿ ಬರೋನಲ್ಲ. ಇವತ್ತು ಒಂದು ದಿವಸ ಲೇಟ್ ಆಗಿದೆ, ಅದಕ್ಕೆ ನಿಮ್ಮದು ನಮ್ಮೆಲ್ಲ ಮುಖಂಡರುಗಳದ್ದು ಕ್ಷಮೆ ಇರಲಿ. ಈಗ 1ನೇ ತಾರೀಕು ಹಾಸನಕ್ಕೆ ಫಲಾನುಭವಿಗಳ ಸಮಾವೇಶ ಮತ್ತು ಯಾವೆಲ್ಲ ಕಾರ್ಯಕ್ರಮಗಳು, ಶಂಕುಸ್ಥಾಪನೆ ಮತ್ತು ಉದ್ಘಾಟನಾ ಕಾರ್ಯಕ್ರಮಗಳು ಒಂದೇ ಜಾಗದಲ್ಲಿ ಮಾಡ್ತಕ್ಕಂಥದ್ದು. ಇವತ್ತು ನಮ್ಮ ಎಲ್ಲ ತಾಲೂಕಿನ ಮುಖಂಡರುಗಳನ್ನು ಕೂಡ ಕರೆಸಿ ಆ ಕಾರ್ಯಕ್ರಮದ ಯಶಸ್ಸಿಗೆ ಅವ್ರ ಸಲಹೆಗಳನ್ನು ಕೇಳಲಿಕ್ಕೆ ನಾವು ಈ ದಿವಸ ಸಭೆಯನ್ನು ಕರೆದಿರ್ತಕ್ಕಂಥದ್ದು. ಈ ರೀತಿಯಲ್ಲಿ ಏನೆಲ್ಲ ಫಲಾನುಭವಿಗಳು 5 ಗ್ಯಾರಂಟಿಗಳು ಏನು ಸಿದ್ದರಾಮಯ್ಯನವ್ರ ಕಾಂಗ್ರೆಸ್ ಸರ್ಕಾರದ್ದಿದೆ, ಅದರ ಎಲ್ಲ ಫಲಾನುಭವಿಗಳು ಕೂಡ ಮತ್ತೊಮ್ಮೆ ಮನವರಿಕೆ ಮಾಡ್ತಕ್ಕಂಥದ್ದು ಕಾರ್ಯಕ್ರಮ ಆ ದಿವಸ. ಅದರಲ್ಲಿ ಒಂದು ಬೃಹತ್ ಫಲಾನುಭವಿಗಳ ಸಮಾವೇಶನೂ ಕೂಡ ನಡೆಯುತ್ತೆ. ಹೌದು, ಈಗ ನಾನು ಬರೋವಾಗ ನನಗೆ ಭಾಳ ಅಚ್ಚುಮೆಚ್ಚು ಆತ್ಮೀಯರು ಕೂಡ ನನಗೆ. ಅವರು ಪಾಪ, ನಾನು ಕಳೆದ ವಾರ ಮಾತ್ರ ಉಗ್ರಾಣ ನಿಗಮದ ಅಧ್ಯಕ್ಷನಾಗಿ ಸರ್ಕಾರ ನೇಮಕ ಮಾಡಿತ್ತು. ನಾನೇ ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿಸಿದ್ದೆ. ನನಗೆ ವೈಯಕ್ತಿಕವಾಗಿ ಬಹಳ ದೊಡ್ಡ ನಷ್ಟ ಆಗಿದೆ. ಹಾಗೆಯೇ ಅವರು ರಾಜ ವೆಂಕಟಪ್ಪ ನಾಯಕಂದ್ರೆ ರಾಜರ ಹೆಸರಿದ್ರೂ ಕೂಡ ಬಹಳ ಸ್ನೇಹಜೀವಿ, ಸರಳತೆಗೆ ಹೆಸರಾಗಿದ್ದಂಥ ಮನುಷ್ಯ. ನಿಜಕ್ಕೂ ಕೂಡ ಅವರ ಒಂದು ನಿಧನದಿಂದ ನಮ್ಮೆಲ್ಲರಿಗೂ ಕೂಡ ಆಘಾತ ಆಗಿದೆ. ಅವರ ಕುಟುಂಬಕ್ಕೆ ಅವರ ಅಗಲಿಕೆಯನ್ನು ಸಹಿಸ್ತಕ್ಕಂಥ ಶಕ್ತಿ ದಯಪಾಲಿಸಲಿ ಅಂತೇಳಿ ನಾನು ಕೂಡ ಸಂತಾಪವನ್ನು ಸೂಚಿಸ್ತೇನೆ. ಸರ್, ಬಿಜೆಪಿದು ಪಟ್ಟಿ 2-3 ದಿನದಲ್ಲಿ ಬಿಡುಗಡೆ ಆಗ್ತದೆ, ಕಾಂಗ್ರೆಸ್ ನಮ್ಮದು ಅತಿ ಶೀಘ್ರದಲ್ಲೇ ಆಗ್ತದೆ. ಈಗ ಹೈಕಮಾಂಡ್ನಲ್ಲಿ ಏನಾಗಿದೆ, ನಿನ್ನೆ ನಮ್ಮ ಸುರ್ಜೇವಾಲಾ ಅವರ ಮಗನ ಮದುವೆ ಇತ್ತು. ಅವರು ಕಳೆದ 2-3 ದಿವಸದಿಂದ ಮದುವೆಯಲ್ಲಿ ಬ್ಯುಸಿ ಇದ್ದರು. ಇವತ್ತು ಅವರು ಕೂಡ ಬೆಂಗಳೂರಿಗೆ ಬರ್ತಾರೆ. ನಾಳೆ ನಾಡಿದ್ದು ಎಲ್ಲ ಶಾಸಕರು ಕೂಡ 27ರ ರಾಜ್ಯಸಭಾ ಚುನಾವಣೆಗೆ ಮತದಾನ ಆಗ್ತಕ್ಕಂಥದ್ದು ಎಲ್ಲ ಮನವರಿಕೆ ಮಾಡೋದು, ಅವರೆಲ್ಲ ಒಟ್ಟಾಗಿದ್ದು. ಯಾಕೆಂದರೆ 3 ಜನಕ್ಕೂ ಅಲಾಟ್ ಮಾಡಬೇಕಲ್ಲ ವೋಟರ್ಸು, ಅದೆಲ್ಲ ಮಾಡೋದ್ರಲ್ಲಿ ಸಂಜೆನೇ ಬಂದು ಆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾರೆ. 22 ಚುನಾವಣೆ ಮಧ್ಯಾಹ್ನದಲ್ಲೆಲ್ಲ ಮುಗಿಯುತ್ತೆ. ಮುಗಿದ ನಂತರ ಲೋಕಸಭಾ ಚುನಾವಣೆಗಳ ಅಭ್ಯರ್ಥಿಗಳ ಬಗ್ಗೆ ಗಮನ ಹರಿಸಿ ಆದಷ್ಟು ಜಾಗ್ರತೆ ಮಾಡ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಪರ್ಧೆ ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿ ಬಂದರೆ ಇಡೀ ದೇಶದಲ್ಲಿ ಯಾವ ಕ್ಷೇತ್ರದಲ್ಲಿ ಬೇಕಾದ್ರೂ ಸ್ಪರ್ಧೆ ಮಾಡ್ಬೋದು. ಎಲ್ಲ ಅವರೇ ಇರ್ತಾರೆ, ಬಿಫಾರಂ ಕೊಡೋರು ಅವರು. ಅದರಿಂದ ಅವ್ರಿಗೆ ಬಿಟ್ಟಂಥ ವಿಚಾರ ಅದು. ಅವ್ರು ಎಲ್ಲೇ ಸ್ಪರ್ಧೆ ಮಾಡಿದ್ರು ಕೂಡ ನಮ್ಮ ಸ್ವಾಗತ. ರಾಜ್ಯಸಭೆ ಚುನಾವಣೆಗೆ ಅಡ್ಡ ಮತದಾನ ಆಗುತ್ತೆ ಅಂತ ನೋಡಿ. ಅಡ್ಡ ಮತದಾನ ನಮ್ಮ ಕಡೆಯಿಂದ ಆ ಕಡೆ ಹೋಗಲ್ಲ, ಆ ಕಡೆಯಿಂದ ನಮ್ಮ ಕಡೆ ಬರ್ತಾರೆ. ಅಡ್ಡ ಮತದಾನ ಯಾವತ್ತು ಅಧಿಕಾರ ಇರೋ ಕಡೆಯಿಂದ ಇಲ್ಲದ ಕಡೆ ಹೋಗಲ್ಲ, ಅಧಿಕಾರ ಇಲ್ಲದೆ ಇರೋ ಕಡೆಯಿಂದ ಇರೋ ಕಡೆ ಬರ್ತಾರೆ.
ನಿಮ್ಗೇನು ಆತಂಕ ಏನಿಲ್ಲ ಸರ್? ಯಾವುದೇ ಕಾರಣಕ್ಕೆ ಆತಂಕ ಇಲ್ಲ, ಇನ್ನೂ ಹೆಚ್ಚು ಮತ ಬರ್ತಾವೆ ನಮ್ಗೆ. ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ಸರ್, ಡಿ ಕೆ ಶಿವಕುಮಾರ್ ಅವರು ಒಂದು ಭ್ರಮೆಯಲ್ಲಿದ್ದಾರೆ ಮುಖ್ಯಮಂತ್ರಿ ಆಗ್ತೀವಿ ಅಂತ. ಸಿದ್ದರಾಮಯ್ಯ ಅವರು ಬಿಟ್ಟರೆ ಬೇರೆ ಯಾರು ಕೂಡ ಕಾಂಗ್ರೆಸ್ನ ಮುಖ್ಯಮಂತ್ರಿ ಆಗಲ್ಲ, ಇದೇ ಕೊನೆ ಕಾಂಗ್ರೆಸ್ನ ಆಡಳಿತ ಅಂತ ಹೇಳ್ತಾರೆ. ನೋಡಿ, ರಾಜಕಾರಣದಲ್ಲಿ ಏನು ಅವರು ಕಾಂಗ್ರೆಸ್ಸಿಂದ 25 ವರ್ಷ ಇರುತ್ತೆ ಅಂತ ಅವ್ರು ಹೇಳೋಕ್ಕಾಗ್ತದೆ? ನಿರೀಕ್ಷೆ ಮಾಡೋಕ್ಕಾಗ್ತದೆ? ನಾವು ಅವ್ರು ಹೇಳೋಕ್ಕೂ ಇಲ್ಲ, ನಾವು ಅದನ್ನು ನಿರೀಕ್ಷೆ ಮಾಡೋದು. ಅವ್ರು ಹಂಗೆ ಹೇಳ್ತಾರೆ, ನಾವೆಲ್ಲ ಹೇಳ್ತೀವಿ ಇನ್ನು 25 ವರ್ಷ ನಾವೇ ಇರೋದು ಅಂತಕ್ಕಂಥ ವಿಶ್ವಾಸ ನಮಗಿದೆ. ಸರ್, ಅನಂತಕುಮಾರ್ ಹೆಗಡೆ ಅವರು ಸಿದ್ದರಾಮಯ್ಯ ವಿರುದ್ಧ ಏಕವಚನದಲ್ಲಿ ಮಾತಾಡಿದ್ದಾರೆ. ಸಿದ್ದರಾಮಯ್ಯ ಈಗ ಅನಂತಕುಮಾರ್ ಮನುಷ್ಯನೇ ಅಲ್ಲ, ಅವರು ಸಚಿವರಾಗಿ ನಾವು ಸಂವಿಧಾನ ಬದಲಿಸ್ತೀವಿ, ಅದಕ್ಕೆ ಬಂದಿರೋದು ನಾವು, ಜನ ಅದಕ್ಕೆ ಓಟ್ ಹಾಕಿರೋದು ನಮಗೆ ಅಂತ ಹೇಳಿದ್ರೆ ತಲೆದಲ್ಲಿ ಏನೋ ಬುದ್ಧಿ ಇದೆಯಾ? ಹೇಳಪ್ಪ, ಇನ್ನೇನು ಹೇಳು, ಸಕಲೇಶಪುರದಲ್ಲಿ ಆನೆ ತುಳಿತಕ್ಕೆ ಒಳಗಾದ ಮನು ಇನ್ನೂ ಹೆಚ್ಚುವರಿ 7 ಲಕ್ಷ ಕೊಡಬೇಕು. 7 ಲಕ್ಷ ಸರ್, ಅವರಿಂದಲೇ 15 ಲಕ್ಷ ಪರಿಹಾರ ಏರಿಕೆಯಾಗ ಕಾರಣ ಆಗಿತ್ತು. ಅದು ನನಗೂ ಕೂಡ ನಾನು ಹೇಳಿದ್ದೀನಿ. ಅಲ್ಲಿ ಏನಾಗಿದೆ, ಆ ಮನು ಸಾವಿನಿಂದನೇ ಹೆಚ್ಚಿದ್ದು, ಆದ್ರೆ ಅವನಿಗೆ ಸಿಕ್ಲಿಲ್ಲ. ಅದೇನಾಗಿದೆ, ಅವರು ಆರ್ಡರ್ ಆಗಿದೆಯಲ್ಲ, ಆ ಡೇಟಿಂದ ಮುಂದಕ್ಕೆ ಎಫೆಕ್ಟ್ ಇಟ್ಟಿದ್ದಾರೆ. ಇವರು ಸತ್ತಿರೋದು ಹಿಂದಿನ ಡೇಟಲ್ಲಿ. ಅದು ಒಂದು ರೀತಿಯಲ್ಲಿ ಟೆಕ್ನಿಕಲ್ ಆಗಿ ಒಂದು ಸ್ವಲ್ಪ ಅವನು ಒಳಗೊಂಡಂತೆ ಮಾಡಬೇಕಾಗಿತ್ತು. ಅದು ನನ್ನ ಗಮನಕ್ಕೂ ಬಂದಿದೆ. ನಾನು ಮಂತ್ರಿಗೂ ಮಾತಾಡಿದ್ದೀನಿ, ಇನ್ನೊಮ್ಮೆ ಮಾತಾಡಿ ಅದು ಸರಿಪಡಿಸೋಣ. ಕೇರಳದಲ್ಲಿ ಕೊಂದಿತ್ತಲ್ಲ ಆನೆ, ಅದು ಈಗ ಕರ್ನಾಟಕಕ್ಕೆ ವಾಪಸ್ ಆಗಿದೆ ಸರ್. ಕಬ್ನಿ ಇದರಲ್ಲಿ ಮತ್ತೆ ಇಲ್ಲಿನ ಕಾಫಿ ಬೆಳೆಗಾರರಿಗೆ ಏನು ನಿಮಗೆ ಫೋನ್ ಮಾಡಿ ಹೇಳಿತ್ತ? ಕೇಳಿ, ಇನ್ನೊಂದು ಅನಾಹುತ ಆದ್ರೆ ನೀವು ಅಲ್ಲಿ ಕಾಲಿಡಕ್ಕಾಗಲ್ಲ ಸರ್. ಆ ತರ ಪರಿಸ್ಥಿತಿ. ಯಾಕೆಂದ್ರೆ ಅಷ್ಟು ನೊಂದವರಿಗೆ ಕಾಫಿ ಕೊಯ್ತಾ ಇದ್ರಿ ಸರ್, ಅದು ಈ ಕಡೆಗೆ ಮೂವ್ಮೆಂಟ್ ಆಗ್ತಲೇ ಇದೆ. ಹಿಡಿದು ಶಿಫ್ಟ್ ಮಾಡಕ್ಕೆ ಶಿಫ್ಟ್ ಮಾಡಿ ತಿರುಗಿ ಇಲ್ಲೇ ಬಂದಿದೆ ಅಂತ ತಿರುಗಿ ಶಿಫ್ಟ್ ಮಾಡೋದು. ಈಗ ಆಯ್ತಪ್ಪ, ನಡೀರಿ, ಊಟ ಮಾಡಿ. ಏನ್ ಕ್ರಮ ಆಗುತ್ತೆ? ಹಾಸನ ಜಿಲ್ಲೆಯಲ್ಲಿ ಪಡಿತರಕ್ಕೆ ಸಾವಿರಾರು ಮೂಟೆ ಪ್ರತಿ ತಿಂಗಳು ಕಾಳಸಂತೆಯಲ್ಲಿ ಮಾರಾಟ ಅಧಿಕಾರಿಗಳೇ ಅನ್ನೋ ಒಂದು ಆರೋಪ ಹಿಡಿದಿದ್ದಾರಲ್ಲ, ಹಿಡಿದಿದ್ದಾರೆ. ಆದ್ರೆ ಯಾವುದೇ ರೀತಿ ಕ್ರಮ ಆಗ್ತಿಲ್ಲ. ಈಗ ನಿರ್ದಿಷ್ಟವಾಗಿ ಯಾವ್ದಾದ್ರು ಇದ್ರೆ ನೀವು ನಮಗೆ ಹೇಳಿ, ಅವೆಲ್ಲ ಮಾಹಿತಿ ಕೊಡಿ. ಅದನ್ನ ವಾಪಸ್ಸು ಯಾವ ರೀತಿ ವಾಪಸ್ ತಗೋಬೇಕು ಆ ರೀತಿ ಅವರು ಸರಿ ಮಾಡ್ಕೊಂಡಿದ್ದಾರೆ. ಈಗ ಮನುಷ್ಯ ಅಂದ್ಮೇಲೆ ಅಲ್ಲಿ ಇಲ್ಲಿ ಲೋಪಗಳು ಇದ್ದೇ ಇರ್ತವೆ. ನಮ್ಮ ಗಮನಕ್ಕೆ ಬಂದ್ರೆ ಅದಕ್ಕೆ ಸರಿಪಡಿಸ್ತೀವಿ. ಏನ್ ಕ್ರಮ ಇದು ಮಾಡ್ತೀವಿ?